ನಾನು ಗೋವಾ ಚುನಾವಣೆಯಲ್ಲಿದ್ದೆ. ಮಧ್ಯದಲ್ಲಿ ನಮ್ಮ ತಂದೆಯವರು ನಿಧನರಾದರು. ನಾನು ಒಂದು ದಿನದ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು, ನನಗೆ ಏಕೆಂದರೆ ಆಗಲೂ ನನಗೆ ಮೋದಿಜಿಯವರೇ ಪ್ರೇರಣೆ. ಅವ್ರ ತಾಯಿಯ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಕೆಲವೇ ಗಂಟೆಗಳಲ್ಲಿ ಡ್ಯೂಟಿಗೆ ಹಾಜರಾಗಿದ್ದರು. ನಾನು ಅಂತ್ಯ ಸಂಸ್ಕಾರ ಮುಗಿಸಿ ಮತ್ತೆ ಗೋವಾ ಚುನಾವಣೆಗೆ ಹೋದೆ. ನಾನು ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿದ್ದು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ ಸ್ಟೇಜ್ ಹತ್ರ ನಿಂತಿದ್ದೆ. ಅವರು ಹೆಗಲ ಮೇಲೆ ಕೈ ಹಾಕಿ, ಸಿಟಿ पिताजी की उम्र कितना उम्र था, बीमार था क्या ಅಂತ ಹೇಳಿದ್ರು. ಇಲ್ಲ, ಪ್ರಧಾನಮಂತ್ರಿಗಳಿಗೆ ತನ್ನ ಎಲೆಕ್ಷನ್ ಜಂಜಾಟದ ನಡುವೆ ನನ್ನ ತಂದೆ ತೀರೋಗಿರುವಂಥ ಮಾಹಿತಿ ಅವ್ರಿಗೆ ಸಿಗೋದಾದರೂ ಹೇಗೆ? ನನ್ನ ಜೊತೆ ಅದನ್ನು ಮಾತಾಡಬೇಕು ಅಂತ ಅವ್ರಿಗೆ ಯಾವುದೋ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇದೆ ಅವ್ರಿಗೆ ತಿಳ್ಕೊಳ್ಳೋದು. ಸಿರಿಗೆರೆ ಮಠದ ಸ್ವಾಮೀಜಿಯವರ ಹತ್ರ ಕೇಳಿದ್ದೆ, ಬುದ್ಧಿ ನೀವು ಯಾಕೆ ನಿಮ್ಮ ಸಂಸ್ಥೆ ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ ಅಂತ ಹೇಳಿ. ಅವಾಗ ಅವರೊಂದು ಮಾತು ಹೇಳಿದರು, ರವಿ, ನಮ್ಮ ಭಕ್ತರು ಅವರು ಹೈಸ್ಕೂಲಿಗೆ ಬರ್ತಿರಲಿಲ್ಲ. ನಾನು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅದ್ರ ಲಾಭ ಯಾರಿಗಾಗ್ತಿತ್ತು? ಅದಕ್ಕೆ ನಮ್ಮ ದೊಡ್ಡ ಗುರುಗಳು ಪ್ರಮುಖ ಸ್ಥಳಗಳಲ್ಲಿ ಹೈಸ್ಕೂಲ್ ತೆರೆದ್ರು. ಹೈಸ್ಕೂಲ್ ಮಾಡ್ಕೊಂಡವರು PCH ಮಾಡಿದ್ರು, ಸ್ಕೂಲ್ ಟೀಚರ್ ಆದರು. ಹೈಸ್ಕೂಲ್ ಮಾಡಿಸ್ಕೊಂಡವರು ಪೊಲೀಸ್ ಕಾನ್ಸ್ಟೇಬಲ್ ಆದರು. ಅವ್ರ ಮಕ್ಕಳು ಇಂಜಿನಿಯರು, ಡಾಕ್ಟರ್ ಆದರು. ಭಾರತೀಯ ಚಿಂತನೆಗಳು ಮಾತ್ರ ವಿಶ್ವ ಒಂದು ಕುಟುಂಬ ಅಂತ ಪರಿಭಾವಿಸ್ತವೆ. ಭಾರತೀಯ ಚಿಂತನೆಗಳು ಮಾತ್ರ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳುತ್ತೆ. ವಿಶ್ವ ಒಂದು ಕುಟುಂಬ ಅನ್ನೋದನ್ನು ಕಮ್ಯುನಿಸ್ಟ್ ಚಿಂತನೆಗಳು ಹೇಳ್ತಾವ? ಹೇಳಲ್ಲ. ಕಮ್ಯುನಿಸ್ಟ್ರು ಒಂದು ಕುಟುಂಬ ಅಂತಲೂ ಅವ್ರು ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಜನಾಕ್ರೋಶ TMC ವಿರುದ್ಧ ಇತ್ತು. ಅದಕ್ಕೆ ಪರ್ಯಾಯ ಕಮ್ಯುನಿಸ್ಟ್ ಅಲ್ಲ, ಪರ್ಯಾಯ ಕಾಂಗ್ರೆಸ್ ಅಲ್ಲ. ಅವರು ವಿರೋಧ ಮಾಡ್ತಾಯಿದ್ರು TMCಯನ್ನು. ಕಮ್ಯುನಿಸ್ಟ್ರು ವಿರೋಧ ಮಾಡ್ತಾಯಿದ್ರು, ಕಾಂಗ್ರೆಸ್ಸು ವಿರೋಧ ಮಾಡ್ತಾಯಿದ್ರು. ಆದರೆ ಅವರು ಪರ್ಯಾಯ ಆಗೋಕ್ಕಾಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಮಾತ್ರ ಆಲ್ಟರ್ನೇಟಿವ್ ಪಾರ್ಟಿ, ನಾವು ಮಾತ್ರ ಪರ್ಯಾಯವನ್ನು ಕೊಡಬಲ್ವಿ ಅನ್ನುವಂಥ ವಿಶ್ವಾಸವನ್ನು ಮೂಡಿಸಿದ್ವಿ. ಅದಕ್ಕಾಗಿ ಜನ ಓಟ್ ಕೊಟ್ಟರು. ಪಶ್ಚಿಮ ಬಂಗಾಳದಲ್ಲಿ ಕರಪ್ಟ್ ಗೌರ್ಮೆಂಟ್ ಇತ್ತು. ಅವರ ದೌರ್ಜನ್ಯದಿಂದ ಜನ ಬೇಸತ್ತಿದ್ರು, ಭ್ರಷ್ಟಾಚಾರದಿಂದ ಜನ ಬೇಸತ್ತಿದ್ರು, ಸ್ವಜನ ಪಕ್ಷಪಾತದಿಂದ ಜನ ಬೇಸತ್ತಿದ್ರು. ಬೇಸತ್ತಿದ್ರಿಂದಾಗಿ ಅವ್ರ ವಿರುದ್ಧ ಕೆಟ್ಟ ಅಟ್ಮಾಸ್ಫಿಯರ್ ಇತ್ತು. ಮೋದಿಜಿಯವರ ನೇತೃತ್ವದ ಬಗ್ಗೆ ಸದಭಿಪ್ರಾಯ ಇತ್ತು. ನಾವು ಹೋರಾಟ ಮಾಡಿದ್ವಿ, ವಾತಾವರಣ ನಿರ್ಮಾಣ ಆಯಿತು. ಸರ್, ಈಗ ನೀವು ಡಿಜಿಟಲ್ ಇಂಡಿಯಾ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಯಾಕಂದರೆ ಒಂದು ಕಾಲದಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಅಂದಾಗ ವಿರೋಧ ಪಕ್ಷದವರು ಅದನ್ನು ಗೇಲಿ ಮಾಡಿದ್ರು, ಅಯ್ಯೋ ಹಳ್ಳಿಗಳಲ್ಲಂತೂ ಅದು ಸಾಧ್ಯನೇ ಇಲ್ಲ ಅಂತ. ಬಟ್ ಇವತ್ತು ನಾವು ಡಿಜಿಟಲ್ ಇಂಡಿಯಾವನ್ನು ನೋಡ್ತಾ ಇದ್ದೀವಿ. ಹೇಗೆ ಸಾಧ್ಯ ಆಯಿತು ಸರ್ ಇವತ್ತು? ಚಿದಂಬರಂ ಅವರೇ ಹೇಳಿಕೆ ಕೊಟ್ಟಿದ್ದರು, ಇಲ್ಲೆಲ್ಲ ಹೇಗೆ ಸಾಧ್ಯ, ಇದೆಲ್ಲ ಸಾಧ್ಯನೇ ಇಲ್ಲ ಅಂತ. ಈಗ ಡಿಜಿಟಲ್ ಪೇಮೆಂಟ್ನಲ್ಲಿ ವಿ ಆರ್ ನಂಬರ್ 1 ಭಾರತ. UPI ಮೂಲಕ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಇವತ್ತು ತರಕಾರಿ ಮಾರೋರು, ಮೀನು ಮಾರೋರು, ಹಣ್ಣು ಮಾರೋರು, ಅವರು ಫೋನ್ಪೇ ಡಿಜಿಟಲ್ ಪೇಮೆಂಟು ಮೂಲಕ ಪೇಮೆಂಟ್ ಮಾಡಿಸ್ತಾ ಇದ್ದಾರೆ. ಇದೊಂದು ರೀತಿಯ ಒಂದು ದೊಡ್ಡ ಕ್ರಾಂತಿ. ಭಾರತೀಯರಿದ್ದಾರಲ್ಲ, ನಮ್ಮ ಜನ ಆರಂಭದಲ್ಲಿ ಸ್ವಲ್ಪ ತಡಬಡಾಯಿಸ್ತಾರೆ, ಆಮೇಲೆ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಭಾರತೀಯರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡಿಕೊಂಡು ಈಗ ಅದರ ಮೂಲಕನೇ ವ್ಯವಹರಿಸ್ತಾ ಇದ್ದಾರೆ. ಅವರಿಗೆ ಹಲವು ರೀತಿಯ ಲಾಭ ಆಗ್ತಾಯಿದೆ. ಅವರ ಟರ್ನೋವರು ಅವರಿಗೆ ಬ್ಯಾಂಕ್ನಲ್ಲಿ ನೆರವು ಪಡೆಯುವಂಥ ಶಕ್ತಿಯನ್ನು ಹೆಚ್ಚು ಮಾಡಿದೆ. ಯಾರು ಶಿಫಾರಸು ಬೇಡ, ಅವ್ನ ಟರ್ನೋವರ್ ಚೆನ್ನಾಗಿದ್ದರೆ, ಅವ್ನ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಬ್ಯಾಂಕ್ನಲ್ಲಿ ಈಸಿಯಾಗಿ ಸಾಲ ಸಿಗುತ್ತೆ. ಮುಂಚೆ ಎಲ್ಲ ಹೆಂಗೆ ಅಂದರೆ ಇನ್ಫ್ಲೂಯೆನ್ಸಿಗೆ ಸಾಲ ಕೊಡೋರು, ಯಾರ್ದೋ ಆಳುವ ಪಕ್ಷದ ಚೇಲ ಆಗಿದ್ದರೂ ಸಾಲ ಸಿಗೋದು, ಬಕೆಟ್ ಹಿಡಿಯೋರಿಗೆ ಸಾಲ ಸಿಗೋರು. ಇವತ್ತು ಹಂಗಲ್ಲ, ಕಷ್ಟಪಡೋನಿಗೆ ಸಾಲ ಸಿಗುತ್ತೆ, ಬಕೆಟ್ ಹಿಡಿಬೇಕಾಗಿಲ್ಲ. ಅದು ಡಿಜಿಟಲ್ನಲ್ಲಿ ಒಂದು ದೊಡ್ಡ ಕ್ರಾಂತಿ. ಮತ್ತು ಮೇಕ್ ಇನ್ ಇಂಡಿಯಾದಲ್ಲಿ ನಮ್ಮ ಮುಂಚೆ 90% ಮೊಬೈಲ್ಗಳು ವಿದೇಶದಿಂದ ಇಂಪೋರ್ಟ್ ಆಗ್ತಿತ್ತು. ಈಗ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಮೇಕ್ ಇನ್ ಇಂಡಿಯಾದ ಪರಿಣಾಮ. ಈ ಮೇಕ್ ಇನ್ ಇಂಡಿಯಾ ಭಾರತದಲ್ಲಿ ಉದ್ಯೋಗ ಸೃಷ್ಟಿಗೆ ಕಾರಣ ಆಗ್ತಾಯಿದೆ. ಅದಕ್ಕಾಗಿಯೇ ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ದು ಉದ್ದೇಶನೇ ಇದು. ಇಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ ಅಂಥೇಳಿ. ನಾನು ಒಬ್ಬರು ಸ್ವಾಮೀಜಿಯವರ ಹತ್ರ, ಸಿರಿಗೆರೆ ಮಠದ ಸ್ವಾಮೀಜಿಯವರ ಹತ್ರ ಕೇಳಿದ್ದೆ, ಬುದ್ಧಿ ನೀವು ಯಾಕೆ ನಿಮ್ಮ ಸಂಸ್ಥೆ ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ ಅಂತ ಹೇಳಿ. ಅವಾಗ ಅವರೊಂದು ಮಾತು ಹೇಳಿದರು, ರವಿ, ನಮ್ಮ ಭಕ್ತರು ಅವರು
ಹೈಸ್ಕೂಲಿಗೆ ಬರ್ತಿರಲಿಲ್ಲ. ನಾನು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅದ್ರ ಲಾಭ ಯಾರಿಗಾಗ್ತಿತ್ತು? ಅದಕ್ಕೆ ನಮ್ಮ ದೊಡ್ಡ ಗುರುಗಳು ಪ್ರಮುಖ ಸ್ಥಳಗಳಲ್ಲಿ ಹೈಸ್ಕೂಲ್ ತೆರೆದ್ರು. ಹೈಸ್ಕೂಲ್ ಮಾಡ್ಕೊಂಡವರು TCH ಮಾಡಿದ್ರು, ಸ್ಕೂಲ್ ಟೀಚರ್ ಆದರು. ಹೈಸ್ಕೂಲ್ ಮಾಡಿಸ್ಕೊಂಡವರು ಪೊಲೀಸ್ ಕಾನ್ಸ್ಟೇಬಲ್ ಆದರು. ಅವ್ರ ಮಕ್ಕಳು ಇಂಜಿನಿಯರು, ಡಾಕ್ಟರ್ ಆದರು. ಹಾಗೆ ಈಗ ನಾವು ಮೇಕ್ ಇನ್ ಇಂಡಿಯಾ, ಆಮೇಲೆ ಮೇಡ್ ಬೈ ಇಂಡಿಯಾ. ಮೇಕ್ ಇನ್ ಇಂಡಿಯಾದಲ್ಲಿ ನಿಮ್ಗೆ ಅನುಭವ ಬರುತ್ತೆ. ಆ ಅನುಭವವನ್ನು ಗಳಿಸ್ಕೊಂಡು ನಾಳೆ ನೀವೊಂದು ಉದ್ಯಮ ಸ್ಟಾರ್ಟ್ ಮಾಡ್ತೀರಿ. ಒಂದು ದೇಶವನ್ನು ಹೀಗೆ ಹಂತ ಹಂತವಾಗಿ ಬೆಳೆಸುವ ಕೆಲಸವನ್ನು ಮೋದಿಜಿಯವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. NEP ತಂದಿದ್ದ ಉದ್ದೇಶನೂ ಅದನ್ನೇ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಈ ಶಿಕ್ಷಣ ಅಂತಂದರೆ ಅದು ಬರೀ ಇನ್ಫಾರ್ಮೇಷನ್ ಕೊಡೋದಲ್ಲ, ಅವನಿಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು, ಅವನ್ನ ಕೌಶಲ್ಯವಂತನಾಗಿ ಪರಿವರ್ತಿಸಬೇಕು. ಅದಕ್ಕೆ ಸ್ಕಿಲ್ನೂ ಇದರ ಜೊತೆಗೆ ಜೋಡಿಸಿದ್ದಾರೆ. ಮತ್ತು ಭಾರತೀಯ ಭಾಷೆಗಳನ್ನು ಉಳಿಸ್ಬೇಕು. ಭಾಷೆ ಜೊತೆಗೆ ಸಂಸ್ಕೃತಿ ಇರುತ್ತೆ. ಭಾಷೆ ಉಳಿದ್ರೆ ಸಂಸ್ಕೃತಿ ಉಳಿಯುತ್ತೆ. ಆ ಭಾಷೆ ಉಳಿವಿಕೆಗೂ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲಿ ಆಗಬೇಕು ಅನ್ನುವಂಥ ಯೋಜನೆಯನ್ನು ಅದಲ್ಲಿ ತಂದಿದ್ದಾರೆ. ಇಲ್ಲಾಂದ್ರೆ ಹೇಗೆ ಉಳಿಯೋಕ್ಕೆ ಸಾಧ್ಯ ಹೇಳಿ ಭಾಷೆ? ಈ ಎಲ್ಲ ದೂರದೃಷ್ಟಿ ಯೋಜನೆಯನ್ನು ಇಟ್ಕೊಂಡು ಭಾರತವನ್ನು ಭಾರತೀಯ ದೃಷ್ಟಿಕೋನದಲ್ಲಿ ಜಾಗತಿಕ ಶಕ್ತಿಯಾಗಿ ನಿಲ್ಲಿಸೋ ಕೆಲಸ ಮಾಡ್ತಿದ್ದಾರೆ. ರಷ್ಯಾದ ನಕಲನ್ನಾಗಿಯೂ ಅಲ್ಲ, ಅಮೇರಿಕಾದ ನಕಲನ್ನಾಗಿಯೂ ಅಲ್ಲ, ಭಾರತದ ದೃಷ್ಟಿಕೋನದಲ್ಲಿ ಭಾರತವನ್ನು ಜಾಗತಿಕ ಶಕ್ತಿಯಾಗಿ ಬೆಳೆಸೋದು. ಯಾಕೆ ಜಾಗತಿಕ ಶಕ್ತಿಯಾಗಬೇಕು ಅಂದರೆ, ಭಾರತೀಯ ಚಿಂತನೆಗಳು ಮಾತ್ರ ವಿಶ್ವ ಒಂದು ಕುಟುಂಬ ಅಂತ ಪರಿಭಾವಿಸ್ತವೆ. ಭಾರತೀಯ ಚಿಂತನೆಗಳು ಮಾತ್ರ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳುತ್ತೆ. ವಿಶ್ವ ಒಂದು ಕುಟುಂಬ ಅನ್ನೋದನ್ನು ಕಮ್ಯುನಿಸ್ಟ್ ಚಿಂತನೆಗಳು ಹೇಳ್ತಾವ? ಹೇಳಲ್ಲ. ಕಮ್ಯುನಿಸ್ಟ್ರು ಒಂದು ಕುಟುಂಬ ಅಂತಲೂ ಅವ್ರು ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಅಮೇರಿಕಾದ ಆರ್ಥಿಕ ನೀತಿ ತನ್ನ ಹಿತಾಸಕ್ತಿಯ ರಕ್ಷಣೆ ಮಾಡ್ಕೊಳ್ಳೋಕೆ ಮಾತ್ರ ಯೋಚನೆ ಮಾಡುತ್ತೆ, ವಿಶ್ವದ ಕಲ್ಯಾಣವನ್ನು ಬಯಸೋದಿಲ್ಲ. ಆದರೆ ಭಾರತೀಯ ಚಿಂತನೆಗಳು ವಿಶ್ವದ ಕಲ್ಯಾಣವನ್ನು ಬಯಸ್ತವೆ. ಹಂಗಾಗಿ ಭಾರತೀಯ ಚಿಂತನೆಗಳು ಜಗತ್ತನ್ನು ಲೀಡ್ ಮಾಡಬೇಕು. ಅದು ಲೀಡ್ ಮಾಡಬೇಕು ಅಂದರೆ ಭಾರತ ತನ್ನ ಹಳೆಯ ವೈಭವವನ್ನು ಪುನರ್ಸ್ಥಾಪನೆ ಮಾಡ್ಕೊಳ್ಬೇಕು. ಪುನರ್ಸ್ಥಾಪನೆ ಮಾಡ್ಕೊಳ್ಬೇಕು ಅಂದರೆ ಬಡತನ ಮುಕ್ತ ಭಾರತ ಆಗಬೇಕು, ನಿರುದ್ಯೋಗ ಮುಕ್ತ ಭಾರತ ಆಗಬೇಕು. ಆಗ ಮಾತ್ರ ಒಂದು ಸ್ವಾವಲಂಬಿ ಭಾರತ ಆದಾಗ ಮಾತ್ರ ಸ್ವಾಭಿಮಾನಿ ಆಗುತ್ತೆ. ನಾವು ಪರಾವಲಂಬಿಯಾಗಿ ಸ್ವಾಭಿಮಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾವಲಂಬಿ ಆದಾಗ ಮಾತ್ರ ಸ್ವಾಭಿಮಾನಿ ಆಗ್ತೀವಿ. ಸರ್, ನೀವು ಮೋದಿಜಿಯವರನ್ನು ಬಹಳ ಹತ್ತಿರದಿಂದ ನೋಡಿರ್ತೀರ. ನಾವು ಸಾಮಾನ್ಯರು ನೋಡದಂತಹ ಮೋದಿಜಿಯನ್ನು ನೀವು ಹೇಳೋದಾದರೆ? ಒಂದು ಮಾನವೀಯ ಅಂತಃಕರಣ, ನೆನಪಿನ ಶಕ್ತಿ. ನಾನು ಗೋವಾ ಚುನಾವಣೆಯಲ್ಲಿದ್ದೆ. ಮಧ್ಯದಲ್ಲಿ ನಮ್ಮ ತಂದೆಯವರು ನಿಧನರಾದರು. ನಾನು ಒಂದು ದಿನದ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು, ನನಗೇಕೆಂದರೆ ಆಗಲೂ ನನಗೆ ಮೋದಿಜಿಯವರೇ ಪ್ರೇರಣೆ. ಅವ್ರ ತಾಯಿಯ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಕೆಲವೇ ಗಂಟೆಗಳಲ್ಲಿ ಡ್ಯೂಟಿಗೆ ಹಾಜರಾಗಿದ್ದರು. ನಾನು ಅಂತ್ಯ ಸಂಸ್ಕಾರ ಮುಗಿಸಿ ಮತ್ತೆ ಗೋವಾ ಚುನಾವಣೆಗೆ ಹೋದೆ. ನಾನು ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿದ್ದು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ ಸ್ಟೇಜ್ ಹತ್ರ ನಿಂತಿದ್ದೆ. ಅವರು ಹೆಗಲ ಮೇಲೆ ಕೈ ಹಾಕಿ, ಸಿಟಿ पिताजी की उम्र कितना उम्र था, बीमार था क्या ಅಂತ ಹೇಳಿದ್ರು. ಅಂದರೆ ನನಗೆ ನಾನೊಬ್ಬ ಕಾರ್ಯಕರ್ತ, ತಂದೆ ಏನಾಗಿತ್ತು, ಆರೋಗ್ಯನ ಸಮಸ್ಯೆ ಆಗಿತ್ತಾ ಅಂತ ಈ ಥರದ್ದು ಹೇಳಿ ಮಾತಾಡಿಸಿದ್ದಾರೆ. ಅಂದರೆ ಯಾವುದೋ ಒಂದು ಸಿಸ್ಟಮ್ ಅವ್ರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಅವನ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಇಲ್ಲ ಪ್ರಧಾನಮಂತ್ರಿಗಳಿಗೆ ತನ್ನ ಎಲೆಕ್ಷನ್ ಜಂಜಾಟದ ನಡುವೆ ನನ್ನ ತಂದೆ ತೀರೋಗಿರುವಂಥ ಮಾಹಿತಿ ಅವ್ರಿಗೆ ಸಿಗೋದಾದರೂ ಹೇಗೆ? ನನ್ನ ಜೊತೆ ಅದನ್ನು ಮಾತಾಡಬೇಕು ಅಂತ ಅವ್ರಿಗೆ ಯಾವುದೋ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇದೆ ಅವ್ರಿಗೆ ತಿಳ್ಕೊಳ್ಳೋದು. ಆ ಒಂದು ಸಿಸ್ಟಮ್ ಮೂಲಕನೇ ಎಲೆಮರೆ ಕಾಯಿ ಥರ ಕೆಲಸ ಮಾಡೋರನ್ನ ಗುರುತಿಸ್ತಾರೆ. ಅದು ಮೋದಿಜಿಯವರು. ಹೇಗೆ ಸರ್ ಅವರು ದಣಿವಿಲ್ಲದೆ 12 ವರ್ಷಗಳ ಕಾಲ, ಅದಕ್ಕೂ ಮುಂಚೆ ಅಫ್ಕೋರ್ಸ್ ರಾಜಕೀಯವಾಗಿ ಇದ್ರು, ಈಗ 12 ವರ್ಷ ನಿರಂತರವಾಗಿ ಪ್ರಧಾನಿಯಾಗಿ, ಹೇಗೆ ಸರ್? ಒಂದು ಆಶ್ಚರ್ಯ. ದೇವರು ಬಹುಶಃ ಅಗಾಧವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ, ಸಂಕಲ್ಪ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ ದೇವರು. ಅದೇ ರೀತಿ ಅವರಿಗೆ 100 ಕಾಲ ದೇಶಕ್ಕಾಗಿ ಅವರ ಆರೋಗ್ಯ ಕೊಡಲಿ, ದೇಶಕ್ಕಾಗಿ ಅವರಿಗೆ ಆಯಸ್ಸನ್ನು ಕೊಡಲಿ.
ಅವರಿಗಾಗಿ ಏನೂ ಬೇಕಾಗಿಲ್ಲ, ಅವ್ರ ಸ್ವಂತ, ತನಗಾಗಿ ಏನೂ ಬೇಕಾಗಿಲ್ಲ. ಏನು ಬೇಕಾಗಿದೆ ಅವರಿಗೆ? ಎಲ್ಲವೂ ಅವರು ಒಂದೊಂದು ಕ್ಷಣವೂ ದೇಶಕ್ಕಾಗಿ, ದೇಶದ ಜನರಿಗಾಗಿ. ಅದಕ್ಕಾಗಿ ಅವರ ಆರೋಗ್ಯವನ್ನು, ಆಯುಷ್ಯನ ದೇವರು ಕೊಡಲಿ. ಮತ್ತು ಯಾವುದೇ ವಿಷಯಕ್ಕೆ ಬಂದಾಗೂ ಅಲ್ಲಿ ಸಾಮಾನ್ಯ ಕಾರ್ಯಕರ್ತ ಮಾತನ್ನು ಕೂಡ ಕಿವಿ ಕೊಟ್ಟು ಕೇಳ್ತಾರೆ ಅವರು. ತಮಿಳುನಾಡಿನಲ್ಲಿ ಹೊಸೂರಿನಲ್ಲಿ ಚುನಾವಣಾ ಉಸ್ತುವಾರಿಯಾಗಿದ್ದೆ ನಾನು. ಅವ್ರು ನಾನು ಕೇಳಿದ್ರು, ಯಹಾ ಕ್ಯಾ ಬಾತ್ ಕರ್ನಾ ಅಂತ ಹೇಳಿದರು. ನನಗೆ ಪ್ರಧಾನಮಂತ್ರಿ ಹಿಂಗೆ ಕೇಳ್ತಿದ್ದಾರೆ, ಏನು ಹೇಳಬೇಕು, ತಕ್ಷಣ ಶಾಕ್ ಆಯಿತು. ಆದರೂ ನಾನು ಅವ್ರನ್ನ ಬೇರೆ ಬೇರೆ ಮೂಲಕ ತಿಳ್ಕೊಂಡಿದ್ದರಿಂದ ನಾನು ಹೇಳಿದೆ, ಈ तमिलनाडु का लोग इमोशनली कनेक्ट ज़्यादा है, उसका भाषा के बारे में आप बात करेगा तो उसके बारे में बात करेगा तो पसंद करता है ಅಂತ ಹೇಳಿದೆ. ठीक है ಅಂದರು. ತಕ್ಷಣ ಅವರು ತಮಿಳು ಭಾಷೆ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಅನ್ನೋದನ್ನು ಅವರು ಅದನ್ನು ಹೇಳಿ, ಆಮೇಲೆ ಅವ್ರು ಬಂದಾಗ ಹೇಳೋರು, ವೇಲ್ ಮುರುಗನ್, ವೆಟ್ರವೇಲ್ ಮುರುಗನ್ ಇವೆಲ್ಲ ಘೋಷಣೆ ಎಲ್ಲ ಆಗ್ತಿದ್ವಲ್ಲ, ಅವುಗಳನ್ನೆಲ್ಲ ಅದನ್ನು ಅರ್ಥ ಏನು ಅಂತ ಕೇಳಿಕೊಂಡು ಆಮೇಲೆ ಅದನ್ನು ಬರ್ಕೊಂಡು ಅವರು ಅದನ್ನು ವೇಲ್ ವೆಟ್ರವೇಲ್ ಅಂತ ಅದನ್ನೆಲ್ಲ ಹೇಳೋರು, ಒಂದು ಕನೆಕ್ಟ್ ಆಗಲಿಕ್ಕೆ. ಆ ರೀತಿ ನೋಡಿ, ಅವರು ನಾರ್ತ್ ಈಸ್ಟಿಗೆ ಹೋದರೆ ನಾರ್ತ್ ಈಸ್ಟ್ ಜನರ ಜೊತೆ ಕನೆಕ್ಟ್ ಆಗ್ತಾರೆ, ತಮಿಳ್ನಾಡಿಗೆ ಬಂದರೆ ತಮಿಳ್ನಾಡವ್ರ ಜೊತೆ ಕನೆಕ್ಟ್ ಆಗ್ತಾರೆ, ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದ ಜೊತೆ ಕನೆಕ್ಟ್ ಆಗ್ತಾರೆ. ಈ ದೇಶದ ಎಲ್ಲರ ಜೊತೆ ಕನೆಕ್ಟ್ ಆಗೋದು ಮಾತ್ರ ಅಲ್ಲ, ಗ್ಲೋಬಲಿನೂ ಕನೆಕ್ಟ್ ಆಗ್ತಾರೆ. ಈಗ ಬೈಡೆನ್ನು, ಅಮೇರಿಕಾದ ರಾಷ್ಟ್ರಪತಿ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಇರೋ ಜಾಗಕ್ಕೆ ಬಂದು ಅವ್ರನ್ನ ಮಾತಾಡಿಸಿ ಹೊಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಅದನ್ನು ನೋಡ್ತಾ ಇದ್ದವ್ರಿಗೆ ನಮಗೇನು ಅನಿಸುತ್ತೆ, ಒಂದು ಜಗತ್ತಿನ ಹಿರಿಯಣ್ಣ ಅಂತ ಅನ್ಸ್ಕೊಳ್ಳೋರು ಇಲ್ಲಿ ಬಂದು ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಏನೋ ಪ್ರಭಾವ ಇರಬೇಕಲ್ಲ, ಎಕ್ಸ್ಟ್ರಾ ಏನೋ ಒಂದು ಆಕರ್ಷಣೆ ಇರಬೇಕಲ್ಲ. ಆ ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ಬೇರೆಯವರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿತ್ವ, ಆವರಿಸಿಕೊಳ್ಳುವ ವ್ಯಕ್ತಿತ್ವ. ಯಾಕೆ ಅಂತಂದರೆ ಅವ್ರ ಪರಿಶ್ರಮ, ಅವ್ರ ಪ್ರಾಮಾಣಿಕತೆ ಮತ್ತು ಅವರ ಒಂದು ಧ್ಯೇಯನಿಷ್ಠ ಜೀವನ. ಈ ಕಾರಣಕ್ಕಾಗಿ ಸುಮ್ಮನೆ ಬರಲ್ಲ ಅದೆಲ್ಲ, ಸುಮ್ಮನೆ ಯಾರಿಗಾದರೂ ಎಲ್ರಿಗೂ ಅದು ಬಂದ್ಬಿಡುತ್ತಾ? ಎಲ್ರಿಗೂ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಸರ್, ಇತ್ತೀಚಿನ ಒಂದು ಪಶ್ಚಿಮ ಬಂಗಾಳ ಚುನಾವಣೆ ಬಗ್ಗೆ ಮಾತಾಡೋದಾದರೆ, ನಾವೀಗ BJP ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ಅಂತ ಮಾತಾಡ್ತೀವಿ. ಅಮಿತ್ ಶಾ ಮೋದಿಜಿ ಅವರ ಜೋಡಿ ಕಮಾಲ್ ಮಾಡ್ತಾ ಇದೆ ಅಂತ ನಾವು ಮಾತಾಡ್ತೀವಿ. ನೀವೆಲ್ಲ ಅಲ್ಲಿ ಹೋಗಿ ಕೆಲಸವನ್ನ ಮಾಡಿರ್ತೀರ. ಹೇಗೆ ಅಂದರೆ ಕಾರ್ಯತಂತ್ರ ಹೇಗಿರುತ್ತೆ, ಹೇಗೆ ಇದು ಸಾಧ್ಯ ಆಗ್ತಾ ಇದೆ? ಒಂದೊಂದು ರಾಜ್ಯಕ್ಕೂ ಕಾರ್ಯತಂತ್ರ ಭಿನ್ನವಾಗಿರುತ್ತೆ. ಹೋಮ್ವರ್ಕ್ ಮಾಡುತ್ತೆ BJP, ಬರೀ ಭಾಷಣ ಮಾಡಲ್ಲ. ಭಾಷಣ ಒಂದಷ್ಟು ಪರ್ಸೆಂಟೇಜು ವೋಟ್ನ ಬೂಸ್ಟಪ್ ಮಾಡ್ಬೋದು, ಆದರೆ ಚುನಾವಣೆ ಗೆಲ್ಲೋದಕ್ಕೆ 5 ಅಂಶಗಳ ಅವಶ್ಯಕತೆ ಇದೆ. ಒಂದು ಆರ್ಗನೈಜೇಷನ್ನು, ನಮ್ಮದು ಕೇಡ್ರ್ ಬೇಸ್ ಸಂಘಟನೆ, ಬೂತ್ ಹಂತದಿಂದಲೂ ನಮ್ಮ ಬೂತ್ ಕಮಿಟಿಯಿಂದ ನಮ್ಮ ಸಂಘಟನೆ ಪ್ರಾರಂಭ ಆಗುತ್ತೆ. ಎರಡನೇದು ಲೀಡರ್ಶಿಪ್ಪು ನ್ಯಾಷನಲ್ ಲೆವೆಲಿಗೂ ಬೇಕು, ಸ್ಟೇಟ್ ಲೆವೆಲಿಗೂ ಬೇಕು, ಡಿಸ್ಟಿಕ್ಕಿಗೂ ಬೇಕು, ಅಸೆಂಬ್ಲಿಗೂ ಬೇಕು, ಬೂತ್ ಲೆವೆಲಿಗೂ ಬೇಕು. ಯಾವುದೋ ಒಂದು ಬೂತ್ನಲ್ಲಿ ವೀಕ್ ಇರುತ್ತೆ, ಇನ್ನೊಂದು ಬೂಕಲ್ಲಿ ಸ್ಟ್ರಾಂಗ್ ಇರುತ್ತೆ ಅಂದರೆ ಬಿಕಾಸ್ ಆಫ್ ಲೋಕಲ್ ಲೀಡರ್ಶಿಪ್. ಆ ಲೋಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಇದ್ದರೆ ಪ್ರವಾಹದ ವಿರುದ್ಧನೂ ಅವನು ತನ್ನ ಬೂತ್ನಲ್ಲಿ ಲೀಡ್ ಕೊಡ್ತಾನೆ. ಇದು ಲೀಡರ್ಶಿಪ್ಪು. ಮೂರನೇದು ವಾತಾವರಣ, ಅಟ್ಮಾಸ್ಫಿಯರ್. ಒಳ್ಳೆ ಕೆಲಸ ಮಾಡಿದ್ರೆ ಅಟ್ಮಾಸ್ಫಿಯರ್ ತಾನಾಗೆ ಕ್ರಿಯೇಟ್ ಆಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ನೆಗೆಟಿವ್ ಅಟ್ಮಾಸ್ಫಿಯರ್. ಪಶ್ಚಿಮ ಬಂಗಾಳದಲ್ಲಿ ಕರಪ್ಟ್ ಗೌರ್ಮೆಂಟ್ ಇತ್ತು, ಅವರ ದೌರ್ಜನ್ಯದಿಂದ ಜನ ಬೇಸತ್ತಿದ್ರು, ಭ್ರಷ್ಟಾಚಾರದಿಂದ ಜನ ಬೇಸತ್ತಿದ್ರು, ಸ್ವಜನ ಪಕ್ಷಪಾತದಿಂದ ಜನ ಬೇಸತ್ತಿದ್ರಿಂದಾಗಿ ಅವ್ರ ವಿರುದ್ಧ ಕೆಟ್ಟ ಅಟ್ಮಾಸ್ಫಿಯರ್ ಇತ್ತು. ಮೋದಿಜಿಯವರ ನೇತೃತ್ವದ ಬಗ್ಗೆ ಸದಭಿಪ್ರಾಯ ಇತ್ತು, ನಾವು ಹೋರಾಟ ಮಾಡಿದ್ವಿ, ವಾತಾವರಣ ನಿರ್ಮಾಣ ಆಯಿತು. 4ನೇದು ಮ್ಯಾನೇಜ್ಮೆಂಟು. ಒಬ್ಬೊಬ್ಬರಿಗೆ ಒಂದು ಸ್ಕಿಲ್ ಇರುತ್ತೆ, ಆ ಸ್ಕಿಲ್ಲನ್ನು ಬಳಸ್ಕೊಳ್ಬೇಕು. ನೀವು ಒನ್ ಆಫ್ ದ ಗುಡ್ ಆ್ಯಂಕರ್, ಡಿಬೇಟ್ರು, ಒಳ್ಳೆ ಚೆನ್ನಾಗಿ ಅನಾಲಿಸಿಸ್ ಮಾಡ್ತೀರಿ, ಅದು ನಿಮಗಿರೋ ಕೆಪಾಸಿಟಿ. ನಾನೊಬ್ಬ ಒಳ್ಳೆ ಪ್ರವಕ್ತ, ನನಗೆ ಚೆನ್ನಾಗಿ ಪ್ರೆಸೆಂಟೇಷನ್ ಸ್ಕಿಲ್ ಇದೆ, ಭಾಷಣ ಚೆನ್ನಾಗಿ ಮಾಡಬಲ್ಲೆ, ಅದು ನನಗಿರುವಂಥ ನನ್ನ ಕೆಪಾಸಿಟಿ. ಒಬ್ಬ ಕಾರ್ಯಕರ್ತನಿಗೆ ಸಂಪರ್ಕದ ಚೆನ್ನಾಗಿ ಮಾಡ್ತಾನೆ, ಇನ್ಯಾರೋ ಒಬ್ಬ ಗ್ರಾಫಿಕ್ ಡಿಸೈನ್ ಚೆನ್ನಾಗಿ ಮಾಡ್ತಾನೆ, ಮತ್ತು ಯಾರೋ ಒಬ್ಬ ಕಂಟೆಂಟ್ಸ್ನ ಚೆನ್ನಾಗಿ ಬರೀತಾನೆ, ಅದು ಅವನಿಗಿರುವ ಕೆಪಾಸಿಟಿ. ಅವರವರ ಕೆಪಾಸಿಟಿಯನ್ನು ಬಳಸ್ಕೊಳ್ಳೋದು ಮ್ಯಾನೇಜ್ಮೆಂಟು.
ಬಳಸ್ಕೊಳ್ಳೋ ಕೆಲಸ ಮಾಡುತ್ತೆ. ಮೂರನೇದು, ಐದನೇದು, ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದರಲ್ಲೂ ಕೊರತೆ ಆಗದಂತೆ ಎಲೆಕ್ಷನನ್ನು ಮಾಡಬೇಕು. ಮಾಡಿದ್ದೇವೆ ಎಲೆಕ್ಷನ್ನ. ಸ್ಟ್ರಾಟಜಿನೂ ಚೆನ್ನಾಗಿ ಮಾಡಿದ್ವಿ, ಲೀಡರ್ಶಿಪ್ಪು ಚೆನ್ನಾಗಿತ್ತು, ಕ್ಯಾಂಡಿಡೇಟ್ ಆಯ್ಕೆಯಲ್ಲೂ ಎಚ್ಚರ ವಹಿಸ್ತು, ಜನಸಾಮಾನ್ಯರಿಗೆ ಕ್ಯಾಂಡಿಡೇಟ್ ಮಾಡಿದ್ವಿ, ಗೊಂದಲ ಆಗದಂತೆ ನೋಡ್ಕೊಂಡ್ವಿ. ಈ ರೀತಿಯ ಸ್ಟ್ರಾಟಜಿ ಮಾಡಿ ಒಂದೊಂದು ಓಟು ಮುಖ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ವಿ. ಒಂದೊಂದು ಓಟನ್ನು ಜೋಡಿಸೋ ಕೆಲಸ ಮಾಡಿದ್ವಿ. ಜನಾಕ್ರೋಶ TMC ವಿರುದ್ಧ ಇತ್ತು. ಅದಕ್ಕೆ ಪರ್ಯಾಯ ಕಮ್ಯುನಿಸ್ಟ್ ಅಲ್ಲ, ಪರ್ಯಾಯ ಕಾಂಗ್ರೆಸ್ ಅಲ್ಲ. ಅವರು ವಿರೋಧ ಮಾಡ್ತಾಯಿದ್ರು TMCಯನ್ನು, ಕಮ್ಯುನಿಸ್ಟರು ವಿರೋಧ ಮಾಡ್ತಾಯಿದ್ರು, ಕಾಂಗ್ರೆಸ್ಸು ವಿರೋಧ ಮಾಡ್ತಾಯಿದ್ರು. ಆದರೆ ಅವರು ಪರ್ಯಾಯ ಆಗೋಕ್ಕಾಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಮಾತ್ರ ಆಲ್ಟರ್ನೇಟಿವ್ ಪಾರ್ಟಿ, ನಾವು ಮಾತ್ರ ಪರ್ಯಾಯವನ್ನು ಕೊಡಬಲ್ವಿ ಅನ್ನುವಂಥ ವಿಶ್ವಾಸವನ್ನು ಮೂಡಿಸಿದ್ವಿ. ಅದಕ್ಕಾಗಿ ಜನ ಓಟ್ ಕೊಟ್ಟರು. ಈಗ ಪರ್ಯಾಯ ಸರ್ಕಾರ ಬಂದಿದೆ. ಮೋದಿಜಿಯವರು ಇನ್ನೂ ಮಾಡಬೇಕಾಗಿರುವಂಥ ಕೆಲಸ ಇಂಥದ್ದು ಒಂದು ಇದೆ ಅಂತ ನಿಮ್ಮ ಲಿಸ್ಟಲ್ಲಿ ಯಾವುದಾದ್ರು? ಅವರೊಂದು ನಮ್ಮೆಲ್ಲರಿಗೂ ಒಂದು ಸಂಕಲ್ಪವನ್ನು ಬಿತ್ತಿದ್ದಾರೆ. 2047ಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುತ್ತೆ. 100 ವರ್ಷದಲ್ಲಿ ತಾಯಿ ಭಾರತಿ ವಿಶ್ವಗುರು ಆಗಬೇಕು. ಅದೇ ನಮ್ಮ ಸಂಕಲ್ಪ. ಈಗ ಪುನರುತ್ಥಾನದ ಹಾದಿಯಲ್ಲಿ ನಡೀತಾ ಇದ್ದೀವಿ. ವಿಶ್ವಗುರು ಆಗಬೇಕು ಅಂತ ಹೇಳಿದ್ರೆ ಆ ಹಾದಿ ಕಠಿಣವಾಗಿರೋ ಹಾದಿ, ಸವಾಲಿನ ಹಾದಿ, ಪರಿಶ್ರಮದ ಹಾದಿ. ಆ ಪರಿಶ್ರಮದ ಸಂಕಲ್ಪವನ್ನು ಕೊಟ್ಟಿದ್ದಾರೆ, ದೇಶಕ್ಕೆ ಕೊಟ್ಟಿದ್ದಾರೆ. ಯಾವಾಗಲೂ ಅಟಲ್ಜಿ ಹೇಳೋರು, ದಳ್ ಆಯೇಗಾ ಜಾಯೇಗಾ, ಸತ್ತ ಆಯೇಗಾ ಜಾಯೇಗಾ, ದೇಶ ರಾಯನಾ ಚಾಹಿಯೇ. ಅಂದರೆ ಯಾವುದೋ ಪಕ್ಷ ಬರುತ್ತೆ ಹೋಗುತ್ತೆ, ಅಧಿಕಾರ ಇರುತ್ತೆ ಹೋಗುತ್ತೆ, ಅದರ ದೇಶ ಇರಬೇಕು. ನಾವು ಅಷ್ಟೇ, ನಮ್ಮ ದೇಶ ಇರಬೇಕು. ಆ ದೇಶ ಹೇಗೋ ಇರಬೇಕಲ್ಲ, ಜಗತ್ತನ್ನು ಲೀಡ್ ಮಾಡಬೇಕು. ಜಗತ್ತಿನ ಕಲ್ಯಾಣಕ್ಕಾಗಿ ಜಗತ್ತನ್ನು ಲೀಡ್ ಮಾಡಬೇಕು. ಲೀಡ್ ಮಾಡಬೇಕು ಅಂದರೆ ಭಾರತ ಮತ್ತು ಭಾರತೀಯರು ದೌರ್ಬಲ್ಯಗಳಿಂದ ಹೊರಗೆ ಬರಬೇಕು. ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಭಾರತ್ ಮಾತಾ ಕಿ ಜೈ ಅನ್ನುವ ಉದ್ಘೋಷದೊಂದಿಗೆ ನಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಂಡ್ರೆ ಸಾಕು. ಎಲ್ಲರೂ ಬದುಕಿನಲ್ಲಿ ಬದಲಾವಣೆ, ಸಕಾರಾತ್ಮಕ ಬದಲಾವಣೆ ಬಂದರೆ ದೇಶದಲ್ಲಿ ಸ್ವಾಭಾವಿಕವಾಗಿ ಅದರ ಸಕಾರಾತ್ಮಕ ಬದಲಾವಣೆ ಅನುಭವಕ್ಕೆ ಬರುತ್ತೆ. ದೇಶ ಶಕ್ತಿಶಾಲಿ ಆಗುತ್ತೆ. ಹಾಗೆ ಶಕ್ತಿಶಾಲಿ ಆಗೋದಕ್ಕೆ ಇರುವ ಎಲ್ಲ ಅವಕಾಶಗಳನ್ನು ಬಳಸ್ಕೊಳ್ಬೇಕು, ಎಲ್ಲ ಅಡೆತಡೆಯನ್ನು ನಿವಾರಿಸಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.